ದೇಶ ನಾಡಿನ ಅಭಿವೃದ್ಧಿಯ ಹೊಣೆ ಯುವ ಪೀಳಿಗೆಯ ಹೆಗಲ ಮೇಲೆ ಸಚಿವ ಸಂತೋಷ್ ಯಸ್ಲಾಡ್. ರಾಷ್ಟ್ರ ರಾಜ್ಯದ ಅಭಿವೃದ್ಧಿ ಹೊಣೆ ಯುವ ಪೀಳಿಗೆಯ ಹೆಗಲ ಮೇಲಿದೆ ಎಂದು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಯಸ್ಲಾಡ್ ನುಡಿದರು. ಅವರು ಫೆಬ್ರವರಿ 23ರಂದು ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ನೇತೃತ್ವದಲ್ಲಿ ಕೂಡ್ಲಿಗಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಸಂತೋಷ್ ಯಸ್ಲಾಡ್ ಫೌಂಡೇಶನ್ ವತಿಯಿಂದ ಜರುಗಿದ ಬೃಹತ್ ಉದ್ಯೋಗ ಮೇಳವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಯುವಕರಿಗೆ ಮಾತ್ರ ದೇಶವನ್ನು ಕಟ್ಟುವಂತಹ ಮತ್ತು ನಿಭಾಯಿಸುವಂತಹ ಹಾಗೂ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಶಕ್ತಿ ಇದೆ. ಯುವ ಪೀಳಿಗೆ ದೇಶದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಯುವಕರು ಏನು ಮಾಡಬೇಕು ಮತ್ತು ಹೇಗಿರಬೇಕು ಎನ್ನುವ ಕುರಿತು ಚಿಂತನೆಗಳಾಗಬೇಕಿದೆ. ಆದ್ದರಿಂದ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರುವಂತಹ ಮಾಹಿತಿಗಳ ಬಗ್ಗೆ ಯುವ ಪೀಳಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬಾರದು. ಅಮೂಲ್ಯವಾದ ಸಮಯವನ್ನು ಉತ್ತಮ ಜೀವನ ಭವಿಷ್ಯ ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ದೇಶ ನಾಡಿನ ಅಭಿವೃದ್ಧಿಗೆ ಪೂರಕವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕಿದೆ ಎಂದು ಕಿವಿಮಾತು ಹೇಳಿದರು. ನಮ್ಮ ಸರ್ಕಾರದ 139 ಶಾಸಕರ ಪೈಕಿ ರಾಜ್ಯ ಕಂಡ ಅತ್ಯಂತ ಕ್ರಿಯಾಶೀಲ ಸರ್ವ ಸಮರ್ಥ ಸಮಗ್ರ ಸದೃಢ ಶಾಸಕರಲ್ಲಿ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಪ್ರಮುಖರಾಗಿದ್ದಾರೆ. ಕೂಡ್ಲಿಗಿ ಕ್ಷೇತ್ರದ ಜನತೆ ಜನಪರ ಕಾಳಜಿಯ ಸರಳ ಸಜ್ಜನಿಕೆಯ ಶಾಸಕರನ್ನ ಹೊಂದಿರುವುದಕ್ಕೆ ಜನತೆ ಹೆಮ್ಮೆ ಪಡಬೇಕಿದೆ ಎಂದರು. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸಚಿವರನ್ನ ಒಳಗೊಂಡಂತೆ ಎಲ್ಲರೂ ಕೂಡ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೇವೆ. ನಾನು ಮತ್ತು ನನ್ನ ಸ್ನೇಹಿತ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರ ನೆಲದ ಮೇಲೆ ಇರುವವರೆಗೂ ಸ್ನೇಹಿತರಾಗಿಯೇ ಬಾಂಧವ್ಯದಿಂದ ಕೂಡಿರುತ್ತೇವೆ. ನಾವೆಲ್ಲರೂ ಒಗ್ಗೂಡಿ ಕ್ಷೇತ್ರಗಳ ಸರ್ವತೋನ್ಮುಖ ಅಭಿವೃದ್ಧಿಗೆ ಪರಸ್ಪರ ಸಹಕಾರದೊಂದಿಗೆ ಜನರ ಸೇವೆಯನ್ನು ಪ್ರಾಮಾಣಿಕವಾಗಿ ನೆರವೇರಿಸುತ್ತೇವೆ. ನಾನು ನನ್ನ ಸ್ನೇಹಿತನ ಬಗ್ಗೆ ಹೊಗಳಿಕೆ ಮಾತನಾಡುತ್ತಿಲ್ಲ, ಅಪ್ಪಟ ಸತ್ಯವನ್ನೇ ಹೇಳುತ್ತೇನೆ ಎಂದರು. ವೇದಿಕೆಯಲ್ಲಿ ಲೋಕಸಭಾ ಸದಸ್ಯರಾದ ಇ. ತುಕಾರಾಂ, ಸಮಾಜ ಸೇವಕರಾದ ಎನ್.ಟಿ. ತಮ್ಮಣ್ಣ, ಕೂಡ್ಲಿಗಿ ಬ್ಲಾಕ್ ಅಧ್ಯಕ್ಷರು ಗುರುಸಿದ್ದನಗೌಡ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ್, ಜಿಂಕಲ್ ನಾಗಮಣಿ, ಸಿ. ಉಮೇಶ್, ಪಟ್ಟಣ ಪಂಚಾಯಿತಿ ಸದಸ್ಯರು, ವಿವಿಧ ಜನಪ್ರತಿನಿಧಿಗಳು, ಸಂಡೂರು ಪುರಸಭೆ ಅಧ್ಯಕ್ಷರು ಹಾಗೂ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಉದ್ಯೋಗ ಮೇಳದಲ್ಲಿ ಸಂತೋಷ್ ಯಸ್ಲಾಡ್ ರವರ ಫೌಂಡೇಶನ್ನ ಸಕಲ ಸಿಬ್ಬಂದಿಗಳು ಹಾಗೂ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರ ಅಭಿಮಾನಿ ಬಳಗದವರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ನಮ್ಮ ಘನ ಸರ್ಕಾರದ ಕಾರ್ಮಿಕ ಸಚಿವರು ಅಣ್ಣನಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅಣ್ಣನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ಶಾಸಕರು ಮತ್ತು ಸೋದರರಾಗಿರ್ತಕ್ಕಂಥ ಎನ್.ಟಿ. ಶ್ರೀನಿವಾಸ್ ಅವರೇ, ನಮ್ಮ ವಿಜಯನಗರ ಜಿಲ್ಲೆಯ ಗ್ಯಾರಂಟಿ ಅಧ್ಯಕ್ಷರು ಮತ್ತು ಅಣ್ಣನಾಗಿರ್ತಕ್ಕಂಥ ನಮ್ಮ ಈ ಭಾಗದ ಶಾಸಕರ ಸೋದರರು ಮತ್ತು ನನ್ನ ಆತ್ಮೀಯರಾಗಿರ್ತಕ್ಕಂಥ ತಮ್ಮಣ್ಣನವರೇ, ವೇದಿಕೆ ಮೇಲೆ ಗ್ರಾಜ್ಯುಯೇಷನ್ಸ್ ಇದ್ದಾರೆ, 213 ಜನ ITI ಆ್ಯಂಡ್ ಡಿಪ್ಲೊಮಾಸ್ ಇದ್ದಾರೆ, 166 ಜನ SSLC ಆ್ಯಂಡ್ PUC ಅವ್ರನ್ನ ಮುಗಿಸ್ಕೊಂಡಿದ್ದಾರೆ. ಪೋಸ್ಟ್ ಮಾಸ್ಟರ್ ಡಿಗ್ರೀಸ್ 121 ಜನ ಬಂದಿದ್ದಾರೆ ಸರ್. ಇಲ್ಲಿನೂ ಇದ್ದಾರೆ, ಕೆಲವು ಜನ ಹೊರಗಡೆ, ಬಹಳಷ್ಟು ಮುಂಜಾನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಇದೇ ಆಗಿಬಿಟ್ಟಿದೆ. ಹಾಗಾಗಿ ಅಂಥ ಒಂದು ನಿರುದ್ಯೋಗ ತಾಂಡವಾಡ್ತಕ್ಕಂಥ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರಿಗೆ ನೀವು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡಿದ ಮೇಲೆ ಈ ಜನರಿಗೆ ನಾನು ಏನಾದರೂ ಮಾಡಬೇಕಂತೇಳಿ ಅವರ ಮಾರ್ಗದರ್ಶಕರಾಗಿ ಸಂತೋಷ್ ಲಾಡ್ ಸಾಹೇಬ್ರವರು ಮತ್ತು ತುಕಾರಾಂ ಸಾಹೇಬ್ರವರು ಯಾವಾಗಲೂ ಕೂಡ ಡೈರೆಕ್ಷನ್ ಕೊಡ್ತಿದ್ದಾರೆ. ಮಾನ್ಯ ತುಕಾರಾಂ ಸಾಹೇಬರು ಕೂಡ ಅಷ್ಟೇ, ಡಾಕ್ಟ್ರ್ ಒಳ್ಳೆಯ ಸಿಕ್ಕರೆ ನಿಮಗೆ ಭಾಳ ಕೆಲಸ ಹೋಗ್ರಿ ಹೋಗಂತ ನಮ್ಮ ಭಾಗದ ಜನ ಯಾರು ಸಿಕ್ಕರು ಕೂಡ ಅವರು ಆಶೀರ್ವಾದ ಮಾಡಿ ಕಳಿಸ್ತಿರ್ತಾರೆ. ಹಾಗಾಗಿ ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ. ಅವರ ಕಲ್ಪನೆಗೆ ತಕ್ಕಂಗೆ ಮುಂದಿನ ದಿನಗಳಲ್ಲಿ ನಾವು ಕೂಡ, ಇದು ಚುನಾವಣಾ ಪ್ರಚಾರ ಅಲ್ಲ, ಆದರೂ ಕೂಡ ನಿಮ್ಮ ಆಶೀರ್ವಾದ ಅವರೆಲ್ಲರ ಮೇಲೆ ಸದಾ ಯಾವಾಗಲೂ ಕೂಡ ಅವ್ರ ಮೇಲೆ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊಂಡು ಈ ಒಂದು ಉದ್ಯೋಗ ಮೇಳ ಪ್ರತಿ ಸತಿ ನಮ್ಮ ಮನೆ ಕಾರ್ಮಿಕ ಸಚಿವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್, ಇಂಥ ಉದ್ಯೋಗ ಮೇಳಗಳನ್ನು ದಯಮಾಡಿ ಹೆಚ್ಚೆಚ್ಚು ನಮ್ಮ ಭಾಗದಲ್ಲಿ ಮಾಡಿದರೆ ಆ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ನಮ್ಮ ಕುಟುಂಬಗಳು ಬೆಳೀತದೆ. ಅವರೆಲ್ಲ ಕುಟುಂಬಗಳ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ ಕೂಡ ಸದಾ ಇರ್ತದೆ ಅಂತೇಳಿ ಕೇಳ್ಕೊಂಡು ಈ ಒಂದು ನಂಬಿಕೆ ಇದೆ, ಭರವಸೆ ಇದೆ, ವಿಶ್ವಾಸವನ್ನು ಕೊಡ್ತೀನಿ. ಅತ್ಯಂತ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಸರ್ವೋತ್ತಮ ಅಭಿವೃದ್ಧಿ ಜೊತೆಗೆ ಎಲ್ಲ ಸಮಾಜದ ಪರವಾಗಿ ನಮ್ಮ ಡಾಕ್ಟರ್ ಶ್ರೀನಿವಾಸ್ ರವರು ಇರ್ತಾರೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಾವು ತುಕಾರಾಂ ರವರು, ಭೀಮಾನಾಯಕರವರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಶ್ರೀನಿವಾಸ್ ರವರ ಬೆನ್ನಿಂದ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಎರಡನೇದು ತಾವು ಸ್ಕಿಲ್ಲಿಂಗ್ ಬಗ್ಗೆ ಮಾತನಾಡಿದ್ರಿ.
ನೀವು ನಮಗೆ ಪ್ರೊಫೈಲಿಂಗ್ ಮಾಡಿಕೊಡಿ. ಬೇಕಿದ್ರೆ ಒಂದು ಹಂತವಾಗಿ 100-200 ಹುಡುಗರು 300 ಹುಡುಗರನ್ನ ನಾವು ಬೇಕಿದ್ರೆ ಬೆಂಗಳೂರು ಲೆವೆಲ್ ಆಗಿರಲಿ ಅಥವಾ ಹ್ಯಾಂಡ್ಸ್ ಆನ್ ಸ್ಕಿಲ್ಲಿಂಗ್ ಕೂಡ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ಇಲ್ಲಿ ಕೆಲವರಿಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಸಿಗಲ್ಲ, ಯಾರ್ಯಾರಿಗೆ ಆಪರ್ಚುನಿಟಿ ಸಿಗಲ್ಲ, ಅವ್ರ ಮಾಹಿತಿ ನಮಗೆ ಕೊಡಿ. ನಾವು ಬೇಕಿದ್ರೆ ಇಲ್ಲೇ ಬಂದು ಅವ್ರನ್ನ ರೀಸ್ಕಿಲ್ಲಿಂಗ್ ಮಾಡಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಂಡ್ ಯು ಸಿ ಹೂ ಆರ್ ರಿಯಲಿ ವನರಬಲ್, who really want job, if you have got some list apart from this, who really deserve it, we will definitely look into that ಅಂತ ಕೂಡ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಯುವಕರು ನಿಮ್ಮ ಸಮಯ ಬೇರೆ ಇದೆ, ನಮ್ಮ ಟೈಮ್ ಬೇರೆ ಆಗಿದೆ. ನಾನೀಗ 50 ವರ್ಷ ಆಗ್ಲಿಕ್ಕೆ ಬಂದದ್ದು. ನಿನಗೆ ಎಷ್ಟಿನ? ನೀನು ಸೇಮ? ಆಯ್ತು, ನಾವಿಬ್ಬರು ಮುದೇರಾಗಿ ಆಲ್ರೆಡಿ 75 ವರ್ಷ ನಮ್ಮ ಪುಣ್ಯ ಲಾಟ್ರಿ ನಾವು ಬದುಕಿದ್ದೇವೆ. ಆ 75 ವರ್ಷದಲ್ಲಿ ಇಬ್ಬರು 50 ವರ್ಷ ಕಳೆದು ಬಿಟ್ಟಿದ್ವಿ. ತೂಕ ನಿನಗೆಷ್ಟ? 57. ನಮ್ಗಿನ್ನ ಜಾಸ್ತಿ ಐತೆ ಗಿರಾಕಿ. ಅಂದ್ರೆ 66% ಲೈಫ್ ವಿ ಹ್ಯಾವ್ ಲಿವ್ಡ್, ಆಲ್ಮೋಸ್ಟ್ 70% ಲೈಫ್ ವಿ ಹ್ಯಾವ್ ಲಿವ್ಡ್. ನಮ್ಮ ಅನುಭವನೂ ಇದೆ, ನಮ್ಮ ವಿಚಾರನೂ ಇದೆ. ಈ ದೇಶ ಬದಲಾವಣೆ ಆಗ್ಬೇಕಾಗಿದ್ರೆ ಮುಂದೆ ನೀವೇನೇನು ಕೂತ್ಕೊಂಡಿರಲ್ಲ. ಮೊದಲು ಟಿವಿ ಎಷ್ಟು ಬೇಕಷ್ಟೇ ನೋಡಕ್ ಚಾಲು ಮಾಡ್ರಿ, ಫೇಸ್ಬುಕ್ ಎಷ್ಟು ಬೇಕಷ್ಟೇ ಯೂಸ್ ಮಾಡ್ರಿ, ಕೆಲ್ಸಕ್ಕೆ ಬರೋದು ಇನ್ಫಾರ್ಮೇಶನ್ ತಗೋಬೇಡ್ರಿ. ಈ ದೇಶ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅಂತೇಳಿ ಹೊಡೆದಾಟಕ್ಕೆ ಬೀಳ್ತಕ್ಕಂಥ ವಾಟ್ಸಪ್ ಯೂನಿವರ್ಸಿಟಿಗಳು ಬರ್ತವೆ. ಇವನ್ ಯಾವಕ್ಕೂ ಕಿವಿ ಕೊಡಕ್ ಹೋಗ್ಬೇಡ್ರಿ. ಯಾವುದೇ ಸರ್ಕಾರಗಳಿದ್ರೆ ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಮುಖಾಂತರ ನಡಿಬೇಕು. ಅಂತ ಒಂದು ಸರ್ಕಾರ ನಡೀಲಿದ್ರೆ ಅದನ್ನ ಕೊಳಪಟ್ಟಿ ಹಿಡಿದು ಕೇಳ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ನಾನು ಇನ್ನೊಂದು ಸಂದರ್ಭದಲ್ಲಿ ಯಾವಾಗ ಮಾತನಾಡ್ತೀನಿ ಅಂಬೇಡ್ಕರ್ ಸಾಹೇಬರ ವಿಷಯದಲ್ಲಿ. ಇವತ್ತು ನಮ್ಮ ಫೌಂಡೇಶನ್ ವತಿಯಿಂದ ಅವರ ನೇತೃತ್ವದಲ್ಲಿ ಈ ಒಂದು ನಾವೇನು ಉದ್ಯೋಗ ಮೇಳವನ್ನು ಮಾಡ್ತಾ ಸ್ನೇಹಿತರೆ, ಇಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಯುವ ಸ್ನೇಹಿತರೆ, ನಾನೇನು ಜಾಸ್ತಿ ರಾಜಕೀಯ ಭಾಷಣ ಮಾತನಾಡಕ್ಕೆ ಹೋಗುದಿಲ್ಲ. ಈ ಮತಕ್ಷೇತ್ರ ಅತ್ಯಂತ ಹಿಂದುಳಿದ ಮತಕ್ಷೇತ್ರ ಆಗಿದೆ ಅಂತ ಹೇಳಿ ನನಗೆ ಒತ್ತಡವನ್ನು ತಂದು ನಮ್ಮ ಫೌಂಡೇಶನ್ ಮುಖಾಂತರ ನಮ್ಮ ಹೆಸರು ಮಾತ್ರ ಅಷ್ಟೇ ಕೆಲಸ ಎಲ್ಲ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಶ್ರೀನಿವಾಸನವರೇ. 45 ಕಂಪನಿ ಇಲ್ಲಿ ಬರಬೇಕು, ಯುವಕರಿಗೆ ಕೆಲಸ ಸಿಗಬೇಕಂತ ಹೇಳಿ ಒತ್ತಡವನ್ನು ತಂದು ಈ ಕಾರ್ಯಕ್ರಮ ಇಲ್ಲಿ ಆಗ್ಬೇಕಾಗಿದ್ರೆ ಡಾಕ್ಟರ್ ಶ್ರೀನಿವಾಸನವರ ಮೂಲ ಕಾರಣ. ಅದಕ್ಕೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಕೂಡ್ಲಿಗೆ ಇನ್ನ ಜಾಸ್ತಿ ರಿಜಿಸ್ಟ್ರೇಷನ್ ಆಗ್ಬೇಕಾಗಿತ್ತು. ಇಲ್ಲಿ ಇವತ್ತೇನೋ ತಾವು ರಿಜಿಸ್ಟರ್ ಆಗಿದ್ದೀರಿ, ನಾವು ಎಷ್ಟೋ ಜನಕ್ಕೆ ಇಲ್ಲಿ ವರ್ಕ್ ಆರ್ಡರ್ನ ಕೊಡ್ತೀವಿ. ಬಹಳಷ್ಟು ಜನ ಕೆಲಸಕ್ಕೆ ಹೋಗೋದಿಲ್ಲ, ಅಲ್ಲಿ ಸಮಸ್ಯೆಗಳಿದ್ದಾವೆ. ಕೆಲವರು ಹೋಗ್ತಾರೆ, ಅಲ್ಲಿ ಸಂಬಳದ ಅನಾನುಕೂಲ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಕಂಪ್ನಿ ಎಷ್ಟು ಸಂಬಳ ಕೊಡ್ತಿಲ್ಲ ನಿಮಗೆ ನೇರವಾಗಿ ಹೇಳ್ತಾ ಇದ್ದೀವಿ. ನಿಮಗೆ ಯಾವ ಕಂಪ್ನಿಯಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ, ಎಲ್ಲಿ ನಿಮ್ಮ ಅಕಾಮಿಡೇಷನ್ ಇರುತ್ತೆ, ಅಕಾಮಿಡೇಷನ್ ಇರುತ್ತೋ ಇಲ್ಲೋ, ಊಟ ಕೊಡ್ತಾರೋ ಇಲ್ಲೋ, ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲೇ ಡಿಸ್ಪ್ಲೇ ಮಾಡಿದ್ದೀವಿ ಯಾವ ಕಂಪ್ನಿ ಇದೆ ಅಂತ ಹೇಳಿ. ಎರಡನೇದು, ಇನ್ನು ಮುಂದುಗಡೆ ಅಲ್ಲಿ ಹೋದ್ಮೇಲೆ ಕೂಡ ನಿಮಗೆ ಯಾವುದೇ ಸಮಸ್ಯೆ ಆದರೆ ನಮ್ಮ ಫೌಂಡೇಶನ್ ವತಿಯಿಂದ ಸಾಧಿಕರು ಇದ್ದಾರೆ. ನಿಮಗೆ ಹೆಂಗಿದ್ರು ಡಾಕ್ಟರ್ ಶ್ರೀನಿವಾಸ್ ಪರಿಚಯ ಇದ್ದೇ ಇದ್ದಾರೆ, ಅವ್ರ ಫೋನ್ ನಂಬರ್ ಕೂಡ ತಗೊಳ್ಳಿ. ನಮ್ಮ ಸಾಧಿಕರು ಇದ್ದಾರೆ, ನಮ್ಮ ಫೋನ್ ನಂಬರ್ ಕೂಡ ತಗೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ನೀವು ಹೋಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅನಾನುಕೂಲ ಆದರೆ ನಮ್ಮ ಫೌಂಡೇಶನ್ ಪ್ರಾಮಾಣಿಕವಾಗಿ ನಿಮಗೆ ಅಲ್ಲಿ ಇರ್ತದಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ ಇರ್ತಾರೆ. ಉದ್ದೇಶ ಏನಂತಂದ್ರೆ ಇಲ್ಲೇ ಬರಬೇಕು ಜನರು, ಇಲ್ಲೇ ನಮ್ಮ ಹಳ್ಳಿಗಳಲ್ಲಿ ಇಲ್ಲೇ ಒಂದು ಆಪರ್ಚುನಿಟಿ ಆಗಬೇಕು, ಪ್ರತಿಯೊಬ್ಬರಿಗೆ ಇಲ್ಲೇ ಒಂದು ಇಂಟರ್ವ್ಯೂ ಆಗ್ಬೇಕನ್ನ ಏನೋ ಒಂದು ಕಲ್ಪನೆ ಅವರು ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು. ಇಲ್ಲ, ನಮ್ಮ ಹಳ್ಳಿ ಹುಡುಗರು ಇಲ್ಲಿ ಬರ್ತಾರೆ ಸಿಟಿಯಲ್ಲಿ, ಅವರಿಗೆ ಎಲ್ಲಿ ಹೋಗ್ಬೇಕು ಗೊತ್ತಾಗಲ್ಲ, ಸಿಟಿಯಲ್ಲಿ ಹೋಗೋದು ತೊಂದರೆ ಇದೆ, ಅದ್ರ ಜೊತೆ ಕಂಪ್ನಿಗಳು ಹುಡ್ಕೊಂಡು ಹೋಗೋದು ಬಹಳ ತೊಂದರೆ ಆಗುತ್ತೆ. ಅಲ್ಲಿ ಹೋದ್ರೆ ನಮ್ಮ ಯುವಕರಿಗೆ ಯಾರು ಇಂಟರ್ವ್ಯೂ ಕೊಡೋದಿಲ್ಲ ಅಂತ ಹೇಳಿ ನಮ್ಮ ಜೊತೆ ಬಹಳಷ್ಟು ಸಲ ಸಮಾಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೇ ಖುದ್ದಾಗಿ 45 ಕಂಪ್ನಿಯ ಎಲ್ಲ HR-ಗಳವರು ಇಲ್ಲೇ ಬರಬೇಕು, ಕೊಠಡಿಯಲ್ಲಿ ಇಲ್ಲೇ ಇರಬೇಕು, ನಮ್ಮ ಕೂಡ್ಲಿಗೆ ಕೊಠಡಿಯಲ್ಲಿ ಇರಬೇಕು, ಯುವಕರು ಹೋಗಿ ಅಲ್ಲೇ ನೇರವಾಗಿ ಇಂಟರ್ವ್ಯೂ ಕೊಡ್ಬೇಕಂತ ಹೇಳಿ ಇಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವ್ರನ್ನ ತಾವು ಯಾವತ್ತು ಮರಿ ಕೊಡದಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತೊಂದು ಪ್ರಯತ್ನ ಇದು, ನಾವೆಲ್ಲ ಸಕ್ಸಸ್ ಕಾಣಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೇನೋ ಒಂದು ಹೆಜ್ಜೆ ಹೋಗಿ ಹೇಳ್ತೀನಿ ಡಾಕ್ಟರ್ ಶ್ರೀನಿವಾಸ್ನವರಿಗೆ. ಒಂದು ಸ್ಕಿಲ್ಲಿಂಗ್ ಬಗ್ಗೆ ತಾವು ಮಾತನಾಡಿದಿರಿ. ನೀವು ಅತ್ಯಂತ ಈ 2 ವರ್ಷದ ಅವಧಿಯಲ್ಲಿ
ವಿಧಾನಸೌಧದಲ್ಲಿ ಇರ್ತಕ್ಕಂಥ 139 ಶಾಸಕರಲ್ಲಿ ಒಂದು ಟಾಪ್ 5 ಶಾಸಕರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಟೇಬಲ್ ಟು ಟೇಬಲ್ ಹೋಗಿ ವಿಧಾನಸೌಧದಲ್ಲಿ ಡಿಬೇಟ್, ಎಲ್ಲಾ ವಿಷಯದಲ್ಲಿ ಡಿಬೇಟ್ ಮಾಡಿ ಎಲ್ಲಾ ಸಚಿವರ ಜೊತೆ ಚೆನ್ನಾಗಿರ್ತಕ್ಕಂಥ ಯಾವುದೇ ಶಾಸಕ ಇದ್ರೆ ಅದು ಹೆಮ್ಮೆಯಿಂದ ನನ್ನ ಸ್ನೇಹಿತ ಡಾಕ್ಟರ್ ಶ್ರೀನಿವಾಸ ಕೇಳಲಿಕ್ಕೆ ಬಯಸ್ತೇನೆ. ಪ್ರಯತ್ನ ದಿನ ಬೆಳಿಗ್ಗೆ ಎದ್ರೆ ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು, ಇವತ್ತಿನ ವ್ಯವಸ್ಥೆಯಲ್ಲಿ ನೀವೇನು ಆಯ್ಕೆ ಮಾಡಿರ್ತಕ್ಕಂಥ ನಾಯಕ ಯಾರು ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ. ನಾನು ಹೆಮ್ಮೆಯಾಗಿ ಏನೋ ನಮ್ಮ ಫ್ರೆಂಡನ್ನ ಗೆಲ್ಲಿಸ್ಬಿಟ್ರಿ ಅಂತೇಳಿ ಆತ್ಮ ಪರವಾಗಿ ಸುಮ್ಮನೆ ನಾನೇನು ಟುಸ್ ಹೇಳಕ್ ಬಂದಿಲ್ಲ. ಪ್ರಾಮಾಣಿಕವಾಗಿ ಡಾಕ್ಟರ್ ಶ್ರೀನಿವಾಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ನು ಡಿಸಿಪ್ಲಿನ್ ಇಲ್ಲ, ಅವ್ನು ಹಾರ್ಡ್ ವರ್ಕಿಂಗ್ ಇಲ್ಲ ಅಂತಂದ್ರೆ ಅವನು ಬಹಳ ದಿವಸ ಅದೇ ಸ್ಥಾನದಲ್ಲಿ ಇರೋದಿಲ್ಲ. ಯಾವ ಮನುಷ್ಯ ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತಾನೆ, ಹಾರ್ಡ್ ವರ್ಕ್ ಮಾಡ್ದಂಗಿಲ್ಲ ಯು ಕ್ರಿಯೇಟ್ ಮೋರ್ ಆಪರ್ಚುನಿಟೀಸ್. ನಾನು ಲಕ್ಕಿಯಲ್ಲಿ ಇರ್ತಕ್ಕಂಥದ್ದು. ನಾನು ಆ ತಂಗಿಗೆಲ್ಲ ಇದ್ದಾಳೆ, ಅವ್ರ ತಾಯಿ ಹೊಟ್ಟೆಗೆ ಹುಟ್ಟಿದ್ರೆ ನಾನು ಅಲ್ಲಿರ್ತಿದ್ದೆ. ಯಾವುದೋ ಸ್ಲಮ್ಮಲ್ಲಿ ನಮ್ಮ ತಾಯಿಯಲ್ಲಿ ನಾನು ಆ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಾನು ಅಲ್ಲಿ ಹುಟ್ಟುತ್ತಾ ಇದ್ದೆ. ನಂದೇನು ಹಣೆ ಬರ ಚೆನ್ನಾಗಿದೆ, ನಾನು ಹುಟ್ಟಿದ್ದೀನಿ. ಆದರೆ ನನ್ನ ಪ್ರಾಮಾಣಿಕವಾಗಿ ಕಳೆದ 35 ವರ್ಷದ ಈ ರಾಜಕೀಯ ಜೀವನದಲ್ಲಿ ದಿನ ಬೆಳಿಗ್ಗೆ ಎದ್ರು ಕೂಡ ಬಡವರ ಪರವಾಗಿ ನಾನು ಅತ್ಯಂತ ಕಾಳಜಿ ವಹಿಸಿ ಕೆಲಸ ಮಾಡಿದ್ದೇನೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಸೊ ಇದು ಏನು ಮಾಡಕ್ ಬರಲ್ಲ, ಹಣೆ ಬಾರ. ಆದ್ರೆ ನಮಗೇನು ದೇವರ ಅವಕಾಶ ಕೊಟ್ಟಿದ್ದಾನೆ, ನಿಮಗೇನು ಅವಕಾಶ ಇದೆ, ಈ ಅವಕಾಶನ ನಾವು ಮ್ಯಾಕ್ಸಿಮೈಸ್ ಮಾಡಬೇಕು. ಏನು ಸಕ್ಸಸ್ ಅಂದ್ರೆ ಏನು? ನಾನಿವತ್ತು ಅಂಬಾನಿಗೆ ಹೋಲಿಸ್ಕೊಂಡು ನೋಡಿದ್ರೆ ನನ್ನ ಸಕ್ಸಸ್ ಏನಿದೆ? ಸೊ ಅದಕ್ಕೆ ಡೋಂಟ್ ಟ್ರೈ ಟು ಕಂಪೇರ್ ಸಕ್ಸಸ್ ಇನ್ ಟರ್ಮ್ಸ್ ಆಫ್ ಪೊಸಿಷನ್. ಅಯ್ಯ ಅವನಲ್ಲಿದ್ದಾನೆ, ನಾನು ಇಲ್ಲಿದ್ದೀನಿ, ಆ ರೀತಿಯ ಸಕ್ಸಸ್ನ ಕಂಪೇರ್ ಮಾಡಬೇಡಿ. ಅವನಿಗೆ ಜಾಸ್ತಿ ಸಂಬಳ, ನನಗೆ ಕಮ್ಮಿ ಸಂಬಳ, ನಂದಿರ್ತಕ್ಕಂಥ 100 ಕೋಟಿ ಟರ್ನ್ ಓವರು, ಅಂಬಾನಿದು 25 ಲಕ್ಷ ಕೋಟಿ ಟರ್ನ್ ಓವರ್ ಇದೆ. ಯಾವುದನ್ನ ಬೇಸಿಸ್ನ ಸಕ್ಸಸ್ ನೀವು ಕಂಪೇರ್ ಮಾಡ್ತೀರಿ? ಸಕ್ಸಸ್ ವೆನ್ ಎವರ್ ಯು ಆರ್ ಡೌನ್ ಇನ್ ಲೈಫ್, ಅಗೇನ್ ವೆನ್ ಯು ಮೇಕ್ ಅ ಕಮ್ ಬ್ಯಾಕ್ ಇಟ್ ಸೆಲ್ಫ್ ಇಸ್ ಸಕ್ಸಸ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಯಾವಾಗ ಕೆಳಗೆ ಬೀಳ್ತೀವಿ ಅಲ್ಲಿಂದ ಮೇಲೆ ಏಳಬೇಕು, ಇಲ್ಲೇನಿದೀವಿ ಇಲ್ಲಿಂದ ಮೇಲೆ ಹೋಗ್ಬೇಕು, ಕೆಳಗೆ ಬಿದ್ದರೆ ನಾವು ಮತ್ತೆ ವಾಪಸ್ ಬರ್ಬೇಕು. ಅದನ್ನೇ ಸಕ್ಸಸ್ ಅಂತ ನಾನು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಹಂಗಾಗಿ ನಾನು ಜಾಸ್ತಿ ಫಿಲಾಸಫಿಕಲಿ ಮಾತನಾಡಕ್ ಹೋಗೋದಿಲ್ಲ. ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಯುವಕರಿಗೆ ಇಷ್ಟ ಹೇಳ್ತಕ್ಕಂಥದ್ದು, ಇವತ್ತು ನಾವೇನೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೀವಿ, ನೀವು ಇದನ್ನ ಆಪರ್ಚುನಿಟಿನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ. ಇನ್ನ ನಮಗೆ ನೀವು ರಿಟರ್ನ್ ನಲ್ಲಿ ಇನ್ನ ಏನನ್ನ ಸಲಹೆಗಳಿದ್ರೆ ನಮ್ಮ ಫೌಂಡೇಶನ್ಗೆ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ತಿಳಿಸ್ರಿ, ನಾವು ಇನ್ನ ಹಿಂಗ್ ಬೆಟರ್ಮೆಂಟ್ ಮಾಡ್ಬೋದು, ಇನ್ನ ಯಾವ ರೀತಿ ನಿಮ್ಗೆ ಹೆಲ್ಪ್ ಮಾಡ್ಬೋದು, ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ಸನ್ಮಾನ ಮಾಡಿದಕ್ಕೆ ನಿಮ್ಮೆಲ್ಲರಿಗೆ ಸದಾ ಆಭಾರಿ ಆಗಿರ್ತದೆ. ಈ ಸ್ಥಳಕ್ಕೆ ಹೆಚ್ಚು ಬಯಸ್ತೀನಿ. ಏನ್ ಪ್ರಶ್ನೆ ಕೇಳಿ ಹೇಳಿ. ಹಿಂಗಿದ್ರೆ ಹೆಂಗ್ರ ಏನ್ ಕತೆ? ಜೋಶ ಇಲ್ಲಲ್ಲ? ಹಾ, ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಏನಿಲ್ಲ ಸರ್, ಇಲ್ಲಿ ನಮ್ಮ ಕೂಡ್ಲಿ ತಾಲೂಕು, ಸೊಂಡೂರು ತಾಲೂಕಿನಲ್ಲಿ ಭಾಳ ಹಿಂದುಳಿದಿರ್ತಕ್ಕಂಥ ತಾಲೂಕು. SC ST OBC ಜನನೇ 2 ಎಕರೆ 1 ಎಕರೆ ಸಾಗುವಳಿ ಮಾಡ್ಕೊಂಡ್ರೆ ಸರ್. ಫಾರಂ 50, 53, 57 ಅರ್ಜಿ ಹಾಕಿದ್ದಾರೆ. ಹ್ಞೂ ಸರ್. ಈ ಕಂದಾಯ ಮಿನಿಸ್ಟ್ರು ಹೇಳಿದ ಪ್ರಕಾರ ಗೋಮಾಳಕ್ಕೆ ಇಷ್ಟು ಆಕಳುಗಳು, ಇಷ್ಟು ಕುರಿ ಮೇಕೆ ಇದ್ರೆ ಇಷ್ಟು ಭೂಮಿ ತೆಗಿಬೇಕಂತ ಅಂದ್ಬಿಟ್ರೆ, ನಮ್ಮ ಭಾಗದಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶ ಇದೆ ಸರ್. ಅರಣ್ಯದಲ್ಲೇ ಮೇಯ್ಕೊಂಡು ಕೆರೆಗೊಳಗೆ ನೀರು ಕುಡಿಸ್ಕೊಂಡು ಬಂದ್ಬಿಡ್ತಾರೆ ದನಗಳನ್ನ, ಕುರಿಗಳನ್ನ. ನಮಗೆ ಉತ್ತರ ಕರ್ನಾಟಕ ಭಾಗದಂಗೆ 50 ಎಕರೆ ಗಟ್ಟಲೆ ಭೂಮಿ ಇಲ್ಲ ಇಲ್ಲಿ. ಅಲ್ಲೇ ಅಡವಿ ಅಂಚಿನಲ್ಲಿ 2 ಎಕರೆ 1 ಎಕರೆ ಏನಿಲ್ಲ ಸರ್. ಅದು ಗೋಮಾಳಕ್ಕೆ ಈ ಭಾಗದಲ್ಲಿ ಬಹಳ ಹಿಂದುಳಿದಿರ್ತಕ್ಕಂಥ ತಾಲೂಕು. ಅದನ್ನ ಗೋಮಾಳ ಭೂಮಿನ ರೈತರಿಗೆ ಬಿಟ್ಟುಕೊಡಿ ಅಂತ ತಾವ್ ಹೇಳ್ತೇನೆ ಸರ್. ಗೋಮಾಳ ಕಲ್ಲಿಲ್ಲ ಅಲ್ಲಿ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಇದೆ. ಪಾಣಿಯಲ್ಲಿ ಕಲ್ಲು ಭೂಮಿ ಅಂತ ಇದೆ. ಈ ಗೋಮಾಳ ಅಂತಕ್ಕಂಥ ಏನಿದೆ ಅದನ್ನು ಸ್ವಲ್ಪ ಪಾಣಿ ತಿದ್ದುಪಡಿ ಬಹಳ ದೊಡ್ಡ ಪ್ರಮಾಣ ಏನಿದ್ರೆ ಚೆಕ್ ಮಾಡಬಹುದು. 45 ಹಳ್ಳಿ ಅಲ್ಲ ಸರ್, 45 ಹಳ್ಳಿ ಸಾಗುವಳಿ ಮಾಡ್ಯಾರ ಸರ್ ಇಲ್ಲಿ ಕೂಡ್ಲಿ ತಾಲೂಕು. ಎಷ್ಟಿದೆ ಅಂತದ್ದು ಅಂತ ಹೇಳಿ ನಾನು ಟೋಟಲ್ ಏರಿಯಾ ಕೇಳಿದ್ರೆ ಅರ್ಥ ಆಯ್ತ್ರಿ. ನೀವು ಒಂದು ಊರಿದ್ ಹೇಳ್ತಿದ್ರಾ ಎಲ್ಲ ಸಮಸ್ಯೆ ಹೇಳ್ತಿದ್ರಾ? ಎಷ್ಟಿದೆ ಏರಿಯಾ ಗೋಮಾಳ ಅಂತ ಕೇಳಿದೆ. ಗೋಮಾಳ ಎರಡೂ ಸೇರಿ ಒಬ್ಬರನ್ನ ಮಾತಾಡ್ ನೋಡಿ. ಈಗ ಹೆಂಗಿದೆ ಕುಳಿತುಕೊಳ್ಳ. ಅದಕ್ಕಾಗಿ ಇಲ್ಲಿ ಬಂದಿದ್ದೇವೆ ಬಂಧುಗಳೇ. 45 ಕಂಪ್ನಿಗಳು ಬಂದಿದ್ದಾವೆ. ಮುಂದೆ ಬೇಕಿದ್ರೆ ಇನ್ನ 3-4 ತಿಂಗಳಾಗ್ಲಿ, 5-6 ತಿಂಗಳಾಗ್ಲಿ, ಮತ್ ಬೇಕಿದ್ರೆ ಪುನಃ ಮತ್ತೆ ಇನ್ನೊಂದ್ಸಲಿ ಕೂಡ ನಾವಿಲ್ಲಿ ಉದ್ಯೋಗ ಮಾಡಕ್ ರೆಡಿ ಇದ್ದೀವಿ. ನೀವು ಇದನ್ನ ಸದುಪಯೋಗ ಪಡ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಇವತ್ತು ಹಲವಾರು ವಿಷಯಗಳಿದ್ದಾವೆ ಚರ್ಚೆ ಮಾಡ್ಲಿಕ್ಕೆ. ಆದ್ರೆ ಯಾವುದು ರಾಜಕೀಯ ವೇದಿಕೆ ಅಲ್ಲ. ನಿಮಗಿನ್ನ ಇಂಟರ್ವ್ಯೂ ಟೈಮ್ ಆಗಿದೆ. ನಾನು ಪುನಃ ಇವತ್ತು ಧಾರವಾಡಕ್ಕೆ ಹೋಗ್ಬೇಕಾಗಿದೆ. ಹಂಗಾಗಿ ನಾನು ತಡವಾಗಿ ಬರ್ಲಿಕ್ಕೆ ಕಾರಣ, ಅಲ್ಲಿ ಶಿವಮೊಗ್ಗದಿಂದ ಇವತ್ತು ನಮಗೆ ಫ್ಲೈಟ್ ಟೇಕ್ ಆಫ್ ಆಗ್ಲಿಕ್ಕೆ ಲೇಟ್ ಆಯ್ತು.
ಅಲ್ಲಿ ನಮಗೆ ಕ್ಲಿಯರೆನ್ಸ್ ಇರಲಿಲ್ಲ, ಕ್ಲೌಡ್ ಕ್ಲಿಯರೆನ್ಸ್ ಇರಲಿಲ್ಲ, ವಿಸಿಬಿಲಿಟಿ ಕ್ಲಿಯರೆನ್ಸ್ ಇರಲಿಲ್ಲ, ಅದಕ್ಕಾಗಿ ಲೇಟ್ ಆಯಿತು. ಕ್ಷಮೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಏನೇ ನಮ್ಮ ಫೌಂಡೇಶನ್ ವತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅನಾನುಕೂಲ ಆಗಿದ್ರೆ ದಯವಿಟ್ಟು ತಾವೆಲ್ಲ ಕ್ಷಮಿಸಬೇಕು. ಯುವಕರು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಈ ದೇಶದ ಸಂವಿಧಾನವನ್ನು ಚೆನ್ನಾಗಿ ಓದ್ಕೊಳ್ಳಿ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂಥ ಈ ದೇಶದ ಸಂಸ್ಕೃತಿನ ಐಕ್ಯತೆನ ತಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಬಹಳ ರೀತಿಯಾದಂಥ ಡೀಪ್ ರೂಟೆಡ್ ರಾಜಕಾರಣ ನಡೆದ್ಬಿಡಿದೆ ಈ ದೇಶದಲ್ಲಿ. ನಾನು ಈ ವೇದಿಕೆ ಮುಖಾಂತರ ಅದಕ್ಕೆ ಅಡ್ರೆಸ್ ಮಾಡಕ್ ಹೋಗುದಿಲ್ಲ. ಅದಕ್ಕೆ ನಾನು ನಿಮಗೆ ಲೈಟರ್ ನೋಟಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ದಯಮಾಡಿ ಇಲ್ಲಿ ಪ್ರತಿಯೊಬ್ಬರು ಏನು ಬಂದಿದ್ದೀರಿ, ಈ ದೇಶ ನಿಮ್ಮದು. ನಾವೇ ಕಾಂಗ್ರೆಸ್ ಪಾರ್ಟಿಯವರು, ಬಿಜೆಪಿ ಪಾರ್ಟಿಯವರು ಈ ದೇಶದ ಸೊತ್ತಲ್ಲ. ಈ ದೇಶದ ಸೊತ್ತು ಯಾರೇ ಆಗಿದ್ರೆ ತಾವು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಯು ಆಲ್. ಇಫ್ ಅಟ್ ಆಲ್ ಯು ಹ್ಯಾವ್ ಟು ಮೇಕ್ ಅ ಚೇಂಜ್, ಫಸ್ಟ್ ಯು ನೀಡ್ ಟು ಲುಕ್ ಅಟ್ ಯುವರ್ ಸೆಲ್ಫ್ ಅಂಡ್ ಮೇಕ್ ಅ ಚೇಂಜ್. ಅಂದ್ರೆ ದೇಶದಲ್ಲಿ ಬದಲಾವಣೆ ಆಗ್ಬೇಕಾಗಿದ್ರೆ ನೀವು ಆತ್ಮಾವಲೋಕನ ಮಾಡ್ಕೊಂಡು ತಮ್ಮಷ್ಟಕ್ಕೆ ತಾವೇ ಚೇಂಜ್ ಆದರೆ ಮಾತ್ರ ನೀವು ಚೇಂಜ್ ಅನ್ನ ಬಯಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಬಸವಣ್ಣವ್ರು ಹೇಳಿರ್ತಕ್ಕಂಥದ್ದು, ತನ್ನ ತಾನರಿತುಡೆ ತಾನೇ ದೇವರು ಅಂತ ಹೇಳಿ ಆತ್ಮಾವಲೋಕನ ತಾವು ಮಾಡ್ಕೊಂಡು ಮುಂದೆ ಸಮಾಜನ ಯಾವ ರೀತಿ ಒಯ್ಬೇಕು, ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ನಾವು ಹಳ್ಳಿಗಳಲ್ಲಿ ಇರಬೇಕು, ಯಾವ ರೀತಿ ಹಳ್ಳಿ ಕಟ್ಟಬೇಕಂತ ಆ ಒಂದು ಯೋಜನೆನ, ಆ ಒಂದು ವಿಷನ್ನ ತಾವು ಮುಂದುವರಿಸ್ಕೊಂಡು ಒಯ್ಯಿರಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನನಗೆ ಕರೆಸಿ, ನಾನು ಯಾವಾಗಲೂ ಹೇಳ್ತೀನಿ, ಇನ್ಮೇಲೆ ಸನ್ಮಾನ ಮಾಡಕ್ಕೆ ಹೋಗ್ಬೇಡ್ರಿ, ಆದರೂ ಸನ್ಮಾನ ಮಾಡಿದಿರಿ, ಪ್ರೀತಿ ಗೌರವವನ್ನು ತೋರಿಸಿದಿರಿ. ಇವತ್ತು ನಾವು ಬಂದಿರತಕ್ಕಂಥ ಉದ್ದೇಶ ಡಾಕ್ಟರ್ ಶ್ರೀನಿವಾಸರವ್ರು ಏನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ, ಆ ಪ್ರಯತ್ನನ ಸಹಕರಿಸಬೇಕು, ಅವ್ರ ಗುರಿನ ಮುಟ್ಟಿಸ್ಬೇಕು. ಅವ್ರು ಹಾಕಿರ್ತಕ್ಕಂಥ ಏನು ಒಂದು ವಿಷನ್ ಇದೆ, ಇಲ್ಲಿ ಕೂಡ್ಲಿಗೆಲ್ಲಿ ಯುವಕರಿಗೆ ಕೆಲಸ ಕೊಡ್ಬೇಕಂತ ಏನು ವಿಷನ್ ಇದೆ, ಆ ವಿಷನ್ಗೆ ನಾವು ಸಣ್ಣ ಹಳ್ಳಿ ಸೇವೆ ಅವ್ರ ಪರವಾಗಿ ಮಾಡ್ತಾ ಇದ್ದೀವಿ, ಇನ್ನು ಮುಂದೆನೂ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಅವ್ರಿಗಿರ್ಲಿ, ಅವ್ರು ನಿಮ್ಮ ಜೊತೆ ಇರ್ತಾರೆ, ನಾವು ಅವ್ರ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿರ್ತಕ್ಕಂಥ ಎಲ್ಲ ಯುವಕರು ದಯಮಾಡಿ ಕೈ ಎತ್ತರಯ್ಯ, ನೀವು ಕೈ ಮುಗಿತೀವಿ ನಿಮಗೆ. ದುಶ್ಚಟಗಳು, ಕುಡಿಯೋದು, ಸೇದೋದುಗಳು ಯಾವ ರಿಲೇಟೆಡ್ ಇರ್ತಾವೆ ದಯಮಾಡಿ ನೋಡ್ರಿ. ಅನ್ರಿಲೇಟೆಡ್ ಎಲ್ಲ ನೋಡಕ್ ಹೋಗ್ಬೇಡಿ. ನಾನ್ ನಾಟ್ ಡಿ ಪ್ರಮೋಟಿಂಗ್ ಅಂದ್ರೆ ಬಿಗ್ ಬಾಸ್ ನೋಡ್ಬಾರ ಅಂತ ಹೇಳ್ತಾ ಇಲ್ಲ. ಯಾವ್ದು ರಿಲೇಟೆಡ್ ಇದೆ, ಯಾವ್ದು ಮೈಂಡಿಗೆ ಅನುಕೂಲ ಆಗುತ್ತೆ, ನಿಮಗೆ ಸಕ್ಸಸ್ ಅಂತಕ್ಕಂಥದನ್ನ ಬಹಳ ಒಂದೇ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸಕ್ಸಸ್ ಡಿಮಾಂಡ್ಸ್ ಡಿಸಿಪ್ಲಿನ್. ಏನ್ ಹೇಳ್ರಿ? ಸಕ್ಸಸ್ ಡಿಮಾಂಡ್ಸ್ ಡಿಸಿಪ್ಲಿನ್. ಇವತ್ತು ಈ ಕೂಡ್ಲಿಗಿಲ್ಲೇ ಇಲ್ಲ ನರಸಿಂಹಗಿರಿಯಲ್ಲೇ ಏನಾದರೂ ಇದ್ದಿದ್ರೆ ಇವತ್ತು ನಿಮ್ಮ ಮುಂದೆ ನಿಲ್ಲಂತ ಅವಕಾಶ ಬರ್ತಿರ್ಲಿಲ್ಲ. ಸೊ ದೊಡ್ಡದಾಗಿ ಎಲ್ಲ ಮನೆಗಳಲ್ಲೂ ಸಮಸ್ಯೆಗಳಿರ್ತದೆ, ಪ್ರತಿ ಮನೆಯಲ್ಲೂ ಅವ್ರದ್ದೇ ಆದಂಥ ಸಮಸ್ಯೆಗಳಿರ್ತದೆ. ಆ ಎಲ್ಲ ಸಮಸ್ಯೆಗಳು ನೀವು ತಗೊಂಡು ಇಲ್ಲೇ ಕೆಲಸ ಮಾಡಿ ಇಲ್ಲೇ ದುಡಿಬೇಕು, ಇಲ್ಲೇ ಸಾಯ್ಬೇಕಂತೇನಿಲ್ಲ. ಪರಿಸ್ಥಿತಿಗಳು ಮತ್ತು ವ್ಯವಸ್ಥೆಗಳಿಗೆ ತಕ್ಕಂಗೆ, ಆ ಅನುಕೂಲಕ್ಕೆ ತಕ್ಕಂಗೆ ನೀವು ಎಲ್ಲ ರಕ್ಕೆ ಬಿಚ್ಚಬೇಕು, ಹೊರಗೆ ಹಾರಬೇಕು. ಆವಾಗಲೇ ನಿಮ್ಗೆ ಗೊತ್ತಾಗ್ತದೆ. ನಿಮಗೆ ಕೆಲಸ ಅಟ್ಲೀಸ್ಟ್ ನಿಮ್ಗೆ ಒಂದು ಒಳ್ಳೆ ಕಹಿನೋ ಒಳ್ಳೆಯದು ಒಂದು ಅನುಭವ ಸಿಗ್ತದೆ. ಆ ಅನುಭವದ ಮೇಲೆ ಮುಂದಿನ ಜೀವನ ರೂಪ ಆಗುತ್ತೆ, ರೂಪುಗೊಳ್ತದೆ. ಅದಕ್ಕೋಸ್ಕರ ತಾವೆಲ್ಲರೂ ಒಂದು ಏನಾದರೂ ಕಲಿಬೇಕಂತಂದರೆ ಇವತ್ತು ಭಾಳ ಜನ ತುಂಬ ಒಳ್ಳೆ ಕಂಪ್ನಿ ಬಂದಿದ್ದಾವೆ, ಮತ್ತು ನಂಬಿಕೆಗೆ ತುಂಬ ಅರ್ಹರಾದಂಥ ಫೌಂಡೇಶನ್. ಈಗ ನಿಮ್ಮ ಅಕ್ಷರಾಯ್ ಫೌಂಡೇಶನ್ ಕೂಡ ಅಷ್ಟೇ ಒಂದು ಟ್ರಸ್ಟಿಂದ ಒಂದು ಒಳ್ಳೆ ಸೇವೆ ಕೊಟ್ಟಿರೋದ್ರಿಂದ ಇವತ್ತು ನಮಗೆ ಜನಗಳು ಇಷ್ಟೊಂದು ಇದು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಕೂಡ ತುಂಬ 24/7 ತುಂಬ ಜನಗಳಿಗೆ, ಸೊಸೈಟಿಗೆ ಉಪಯೋಗ ಆಗೋಂಥ ಕೆಲಸಗಳನ್ನ ಅವರು ಮುಖಾಂತರ ಸಂತೋಷ್ ಲಾಡ್ ಅವರ ಫೌಂಡೇಶನ್ ಮುಖಾಂತರ ಮಾಡ್ತಾ ಇದ್ದಾರೆ. ಅಪರ್ಚುನಿಟಿ ನಿಮಗೆ, ದಯಮಾಡಿ ಇದನ್ನು ಒಂದು ಒಳ್ಳೆಯದನ್ನ ಉಪಯೋಗಿಸ್ಕೋಬೇಕಂತ ಹೇಳ್ಬಿಟ್ಟು ನಾನು ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಕೂಡ ನಾವು ಕೌಶಲ್ಯಾಭಿವೃದ್ಧಿಗೆ ನನ್ನ ಮಾನ್ಯ ಸಚಿವರು, ನಮ್ಮ ಸಂತೋಷ್ ಲಾಡ್ ಅವರು ಸಚಿವರು ಆಗ್ತಾರೆ ಅಂತೇಳಿ ನನಗೆ ತುಂಬ ಗೊತ್ತಿತ್ತು. ಆದರೆ ಒಂದು ಕೌಶಲ್ಯಾಭಿವೃದ್ಧಿ ಕೂಡ ಆಗ್ತಾರೆ ಅಂತೇಳಿ ನಂಗೆ ತುಂಬ ಆಸೆ ಇತ್ತು. ಯಾಕೆಂದರೆ ಸ್ಕಿಲ್ ಒಂದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ, ಕಲೆ ಕೌಶಲ್ಯತೆ. ಸೊ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಅದನ್ನು ಕಲಿಬೇಕು ನಾವು, ಯಾವುದಾದ್ರೂ ಇದರಲ್ಲಿ ಆಗಿರ್ಬೋದು. ಸೊ ಅಂಥದ್ದು ಒಂದು ಅದು ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಆ ಕೌಶಲ್ಯಾಭಿವೃದ್ಧಿ ಅಂದರೆ ಏನು, ಯಾವ ರೀತಿ ಉಪಯೋಗ ಆಗುತ್ತೆ ಅಂತೇಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅವ್ರಿಗೆ ಸಿಕ್ಕು ಇನ್ನೂ ಇಂಥ ಬೃಹತ್ ಕಾರ್ಯಗಳು ಕೂಡ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಮಾಡಲಿ ಅಂತ ಹೇಳ್ತಾ, ಮತ್ತು ಯಾರು ದಯಮಾಡಿ ಅವಕಾಶಗಳನ್ನ ಒಂದು ಒಳ್ಳೆ ಅವಕಾಶಗಳು ಬಂದಾಗ ಉಪಯೋಗಿಸ್ಕೊಳ್ಬೇಕಂತ ಹೇಳ್ತೀನಿ ನಾನು ಖಂಡಿತ ಹೇಳ್ತಾ. ಮತ್ತು ಈ ಬರೀ 18ರಿಂದ 26 ಅಷ್ಟೇ ಅಲ್ಲ, ಮುಂದೆ ಎಲ್ಲ ರಾಜಕೀಯ ಅವಕಾಶಗಳು ಕೂಡ
ತಮ್ಮ ಮುಖಾಂತರ ಭಾಳ ನಿರೀಕ್ಷೆಯಲ್ಲಿದ್ದಾರೆ. ಖಂಡಿತ ಅವ್ರ ಮುಖಾಂತರ ನಿಮ್ಗೆಲ್ಲರಿಗೂ ಯಾರ್ಯಾರು ಒಳ್ಳೊಳ್ಳೆ ಅವಕಾಶಗಳಲ್ಲಿದ್ದೀರಿ, ನಂಬಿಕಸ್ತಿರಿದ್ದೀರಿ, ಅವ್ರ ಜೊತೆಗಿದ್ರೆ ಖಂಡಿತ ಅವರು ನಂಬ್ಕೊಂಡಿರೋಗೆ ಯಾವತ್ತೂ ದಾರಿ ಸರಿದಾರಿ ತೋರಿಸ್ತಾರೆ. ಒಳ್ಳೆ ದಾರಿ, ನಾನು ಹೇಳ್ತೇನೆ, ಒಳ್ಳೆ ದಾರಿ ತೋರಿಸ್ತಾರೆ ಅನ್ನೋದಕ್ಕೆ ಖಂಡಿತ ನಾನು ಕೂಡ ಒಂದು ಎಕ್ಸಾಂಪಲು. ಅದಕ್ಕೋಸ್ಕರ ಎಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಿರೀಕ್ಷೆಯಲ್ಲಿ ಮಾಡ್ತಾ, ಮತ್ತೆ ನಾಳೆ ನಾಡಿದ್ದು ನಮ್ಮ ತಾಲೂಕಿನಲ್ಲಿ ಒಂದು ಈ ನಮ್ಮ ಕೋಟೆ ಕೊತ್ತಲಗಳ ನಾಡು, ನಮ್ಮ ಪಾಳೆಗಾರರ ಈ ನೆಲವೀಡು ಒನಕೋಬನ ತರೂರನ್ನ ನೆನಪಿಗಾಗಿ ಒಂದು ಬೃಹತ್ ಒಂದು ಒನಕೋಬನ ಉತ್ಸವನ ನಾವು ಮಾಡಿದ್ದೀವಿ. ತಾವು ಕೂಡ ಸರ್ ದಯಮಾಡಿ ಎಲ್ಲರೂ ಬಂದು ಆ ಒಂದು ಬೃಹತ್ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ತಾವು ಕೂಡ ಬಂದು ಆ ಕಾರ್ಯಕ್ರಮಕ್ಕೆ ಇನ್ನೊಂದು ಮೆರುಗು ನೀಡಬೇಕು ಅಂತ ಹೇಳ್ತಾ, ಮತ್ತೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಮಾನ್ಯ ಸಚಿವರ 50ನೇ ಬರ್ತ್ಡೇ ಸೆಪ್ಟೆಂಬರ್ 27. ಸೊ ಅದಕ್ಕೆ ನಮ್ಮೆಲ್ಲ ತಾಲೂಕಿನ ಸರ್ವ ಜನರ ಪರವಾಗಿ ಫೆಬ್ರವರಿ 27 ಅಡ್ವಾನ್ಸ್ ಬರ್ತ್ಡೇ ವಿಶೇಷ ತಿಳಿಸ್ತಾ, ಅದೊಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿ ಅವ್ರಿಗೆ ಶುಭ ಹಾರೈಸಿ, ಇನ್ನೂ ಹೆಚ್ಚಿನ ದೇವರು ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಆ ಜನಗಳಿಗೆ ಇನ್ನೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಮತ್ತು ಎಲ್ಲರಿಗೂ ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು, ಇನ್ನೂ ನಾವು ಇಷ್ಟಕ್ಕೆ ಖಂಡಿತ ಲಿಮಿಟ್ ಆಗೋದಿಲ್ಲ, ಎಷ್ಟು ಜನ ಸಿಗ್ತದೆ ಎಲ್ಲ ಡಾಟಾ ತಗೊಂಡು ಮುಂದಿನ ದಿನಗಳಲ್ಲೂ ಎಲ್ಲ ಕಂಪ್ನಿಗಳದ್ದು ಡಾಟಾ ತಗೊಂಡು ಇನ್ನೂ ಹೆಚ್ಚಿನ ಉದ್ಯೋಗ ಅವಕಾಶಗಳು ನಮ್ಮ ತಾಲೂಕಿಗೆ ಸಿಕ್ಕು ಈ ಭಾಗದ ಜನಗಳ ಸಮಸ್ಯೆಗಳು ನೀಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಮಾತು ಮುಗಿಸ್ತೀನಿ. ಧನ್ಯವಾದಗಳು ತಿಳಿಸುತ್ತಾ, ಮತ್ತು ನಮ್ಮ MP ಸಾಹೇಬರು ತುಕಾರಾಮಣ್ಣನಿಗೆ ಮತ್ತು ನಮ್ಮ ಗ್ಯಾರಂಟಿ ಸಮಿತಿಗಳ ಜಿಲ್ಲಾಧ್ಯಕ್ಷರಾದ ಶಿವಣ್ಣನಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಮುಖಂಡರಿಗೆ, ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೆ, ಗಣ್ಯಮಾನ್ಯರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ, ಉದ್ಯೋಗಾಕಾಂಕ್ಷಿಗಳಿಗೆ ವಂದಿಸುತ್ತಾ, ಇದು ದಿನ ರಾಜಕೀಯದಲ್ಲಿ ಮತ್ತು ಈ ಡೆವಲಪ್ಮೆಂಟಲ್ಲಿ ಭಯಂಕರ ಚಾಲೆಂಜಸ್ ಇರ್ತವೆ. ದಿನ ಎವ್ರಿ ಡೇ ಎವ್ರಿ ಫೋನ್ ಕಾಲ್, ಪ್ರತಿ ಒಂದು ಕ್ಷಣ ಪ್ರತಿಯೊಬ್ಬರ ಹತ್ರ ಮಾತಾಡಿದಾಗ್ಲೂ ಚಾಲೆಂಜಸ್ಸೇ. ಎಸ್ಪೆಷಲಿ ನಮ್ಮಂಥವ್ರಿಗೆ ನಿಜವಾಗ್ಲೂ ಇದೇ ಹಳ್ಳಿಗಳಿಂದ ಹುಟ್ಟಿ ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಬೇಕು, ಏನಾದರೂ ಬುದ್ಧಿ ಬೆಳಿಬೇಕು, ಏನಾದರೂ ಉದ್ಧಾರ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಹಳ್ಳಿಯಿಂದ ದಿಲ್ಲಿಗೆ ಹೋಗಿ ಎಲ್ಲ ಮೈಂಡನ್ನ ಸ್ವಲ್ಪ ಆರ್ಗನೈಸ್ ಮಾಡಿ ವಾಪಸ್ ಹಳ್ಳಿಗೆ ಬಂದಾಗ ಎಷ್ಟು ಒದ್ದಾಟ ಆಗ್ತದೆ ಅಂತಂದಾಗ ಅಲ್ಲಿ ಗೊತ್ತಾಗ್ತದೆ. ಯಾಕೆ ಅಂತಂದರೆ ಇದಕ್ಕೆ ಕೌಶಲ್ಯಾಭಿವೃದ್ಧಿಯ ಕೊರತೆ ಅನ್ನೋದು ಎದ್ದು ಕಾಣಿಸ್ತದೆ. ಯಾಕೆಂದರೆ ನಾನೊಂದು ಕಣ್ಣಿನ ತಜ್ಞನಾಗಿ ನಮ್ಮದು ಸೆಂಟಿಮೀಟ್ರ್ ಕೂಡ ಇಲ್ಲ, ಬರೀ ಮಿಲಿಮೀಟ್ರಲ್ಲಿ ನಾವು ಲೆಕ್ಕ ಹಾಕ್ತೀವಿ, ಮೈಕ್ರಾನ್ಸಲ್ಲಿ. ಸೊ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಸೊ ಕೌಶಲ್ಯಾಭಿವೃದ್ಧಿ ಕೊರತೆಗಳಿಂದ ನಮಗೆ ಸುಮಾರು 152 ಕಿಲೋಮೀಟರು ನಮ್ಮದು ಹೈವೇ ಇದೆ. ಮತ್ತು ಅತಿ ಹೆಚ್ಚು ಗ್ರ್ಯಾಜುಯೇಟ್ಸ್ ಇರೋಂಥದ್ದು ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗ್ರ್ಯಾಜುಯೇಟ್ಸ್ ಇರೋದು, ವಿದ್ಯಾವಂತರು ಇರೋದು ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಎಲ್ಲ ತಾಲೂಕಿಗೆ ಕಂಪೇರ್ ಮಾಡಿದ್ರೆ. ಸೊ ಇಂಥ ಒಂದು ಗ್ರ್ಯಾಜುಯೇಟ್ಸ್ ಇದ್ದರೆ ಕೂಡ ಇಲ್ಲಿರೋಂಥ ಈ ಭೌಗೋಳಿಕ ಪರಿಸ್ಥಿತಿ, ಇಲ್ಲಿ ನೀರಾವರಿ ಕಡಿಮೆ ಇದ್ಬಿಟ್ಟು ನೀರಿನ ವ್ಯವಸ್ಥೆ ಇಲ್ಲದಕ್ಕೋಸ್ಕರ ಯಾವುದು ಉದ್ಯೋಗ ಅವಕಾಶಗಳು ಭಾಳ ಕಡಿಮೆ ಇದ್ದಾವೆ. ಆದರೆ ಗ್ರ್ಯಾಜುಯೇಟ್ಸ್ ಜಾಸ್ತಿ ಇದ್ದಾರೆ. ನೋಡಿ, ಎಕ್ಸಾಕ್ಟ್ಲಿ ಉಲ್ಟಾ ಇದೆ. ಬೇರೆ ತಾಲೂಕುಗಳು ಕಂಪೇರ್ ಮಾಡಿದ್ರೆ ನಮ್ಮ ತಾಲೂಕುಗಳಿಗೆ ತುಂಬ ತೊಂದರೆ ಇದೆ. ಇದನ್ನು ಬಹುಶಃ ಗೊತ್ತಿಲ್ಲ ನನಗೆ. ನೋಡಿ, ಒಂದು ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಸಂತೋಷ್ ಲಾಡ್ ಅವ್ರನ್ನ ನಂಬಿದ್ರೆ ಫಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, MLA ಕೆಲಸನೂ ಸಿಗ್ತದೆ, MP ಕೆಲಸನೂ ಸಿಗ್ತದೆ, ಮಿನಿಸ್ಟ್ರ್ ಕೆಲಸನೂ ಕೊಡಿಸ್ತಾರೆ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತಿ ಬಿಡಿ. ಅದಕ್ಕೆ ಈ ಒಂದು ನಂಬಿಕೆ ಅನ್ನೋದು, ಅದು ಯಾವಾಗ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ರೆ ಗೊತ್ತಿಲ್ಲ. ಇವತ್ತು ಇಂಥ ಒಂದು ಮೂಲ ಭಯಂಕರ ಸಮಸ್ಯೆಗಳಿರೋಂಥ ತಾಲೂಕನ್ನ ಇವತ್ತು ನಮ್ಮ ಜವಾಬ್ದಾರಿ ನಮ್ಮ ಕೈಗೆ ಕೊಟ್ಟು ಇದನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಸುಧಾರಿಸೋಂಥ ಕೆಲಸ ಮಾಡಪ್ಪ ನೀನು ಅಂತೇಳಿ ಇಲ್ಲಿ ತಗೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ಸೊ ಇದು ಸುಮ್ಮನೆ ನಿಲ್ಲಿಸಿದಿಲ್ಲ, ಎವ್ರಿ ಡೇ ನಮ್ಮ ಹತ್ರ ಅಪ್ಡೇಟ್ ತಗೊಳ್ತಾ ಇದ್ದಾರೆ ಏನಾಗ್ತಾ ಇದೆ ಅಂತೇಳಿ. ಸೊ ಇಲ್ಲಿರೋ ಸಮಸ್ಯೆಗಳು ಅವರು ಈ ಭಾಗದಲ್ಲಿ ಆಗಿರೋದ್ರಿಂದ ರಾಜ್ಯದ ಎಲ್ಲೇ ಅವರು ಉದ್ಯೋಗಾವಕಾಶಗಳಾಗಿರ್ಬೋದು ಎಲ್ಲ ಕಡೆಯೂ ಅವರು ಅತ್ಯಂತ ಗಂಭೀರವಾಗಿ ತಗೊಂಡು ಏನೇ ಕಾರ್ಯಕ್ರಮಗಳು ಮಾಡಿದ್ರು ತುಂಬ ಆರ್ಗನೈಸ್ಡ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅಂಥ ಒಂದು ಸುವರ್ಣ ಅವಕಾಶ ನಮ್ಮ ತಾಲೂಕು ಕೊಟ್ಟಿದ್ದಾರೆ. ಸೊ ನಾನೆಲ್ಲ ನಮ್ಮ ಉದ್ಯೋಗಾವಕಾಶ ಮಿತ್ರಗಳಿಗೆ ಹೇಳೋದಿಷ್ಟೇ, ನಾನು ಗಮನಿಸಿರೋದು ಏನಪ್ಪ ಅಂತಂದರೆ, ನಿಮ್ಮ ಸಣ್ಣಪ್ಪ, ನಿಮ್ಮ ದೊಡ್ಡಪ್ಪ, ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ನಿಮ್ಮ ಲೈಫ್ನ ಡಿಸೈಡ್ ಮಾಡೋದು ಬೇಡ.
ದಿನ ಬೆಳಗ್ಗಿದ್ರೆ 100 ಜನ ಬರ್ತೀರಿ, ಅರ್ಜಿಗಳು ತೊಗೊಂಬರ್ತೀರಿ, ಕೆಲಸಕ್ಕೆ ಕೇಳ್ತಾ ಇದ್ದೀರಿ. ಇವತ್ತು ನೋಡಿ ತುಂಬ ಒಳ್ಳೆಯ, ತುಂಬ ಸೆಲೆಕ್ಟ್ ಮಾಡಿಕೊಂಡು ತುಂಬ ಒಳ್ಳೆ ನಂಬಿಕೆಯ ಕೆಲಸದ ಉದ್ಯೋಗದಾತರು ಇವತ್ತು ಬಂದಿದ್ದಾರೆ ನಿಮ್ಮ ಮನೆ ಮುಂದೆ. ಸೊ ಇದು ನಿಮ್ಮ ಮೇಲೆ ನಮ್ಮ ಸಣ್ಣಪ್ಪ ಬೇಡ ಅಂತ, ನಮ್ಮ ದೊಡ್ಡಮ್ಮ ಬೇಡ ಅಂದ್ಲು ಅಂದ್ರೆ ಅದೇ ಕೌಂಟ್ರಲ್ಲೇ ನಿರುದ್ಯೋಗಿಗಳು ಅತಿ ಹೆಚ್ಚು ಅದಕ್ಕೆ ಕೂತ್ಕೊಂಡಿದ್ರು. ಸೊ ಇದನ್ನ ಮಾನ್ಯ ಸಚಿವರು ಸಂತೋಷ್ ಲಾಡ್ ಫೌಂಡೇಶನ್ ಇಂದ ಅದನ್ನ ಗಮನಿಸಿ ಇವತ್ತು ಒಂದು ಬೆಂಗಳೂರಿಂದ ಸುಮಾರು 22,000 ಜನಕ್ಕೆ ಉದ್ಯೋಗದಾತರು ಇವರೊಂದು ಫೌಂಡೇಶನ್ ಇದೆ. ಇವ್ರ ಕಡೆಯಿಂದ ವಿಶೇಷ ಚೇತನರಿಗೆ 22,000 ಜನಕ್ಕೆ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅಂಥವರು ಇವತ್ತು ನಮ್ಮ ತಾಲೂಕಿಗೆ ಮಾನ್ಯ ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ ಬಂದಿದ್ದಾರೆ. ಸೊ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.